ಕಲಬುರಗಿಯಲ್ಲಿ ಸಿಕ್ಕಾಪಟ್ಟಿ ಮಳೆ ಬಿದ್ದು ಚಿಂಚೋಳಿ ಬಂತು, ಕಾಳಗಿ ಬಂತು, ಎಂಟೈರ್ ಜಿಲ್ಲೆಯಾದ್ಯಂತ ಸಿಕ್ಕಾಪಟ್ಟಿ ಮಳೆಯಿಂದ ಇಡೀ ಬೆಳೆಗಳಂಕರ ಸತ್ಯನಾಶ ಆಗೋಗಿದೆ. ಹೊಲಗಳು ಬರ್ಬಾದ್ ಆಗೋಗಿವೆ. ಹೊಲಗಳು ಒಡೆದು ಫಲವತ್ತಾದ ಮಣ್ಣನ್ನು ಕೊಚ್ಕೊಂಡು ಹೋಗಿದೆ. ಇವತ್ತು ನೀರುಗಳನ್ನು ಬಂದು ಸಿಕ್ಕಾಪಟ್ಟಿ ನುಗ್ಗಿ ಇವತ್ತು ಅರಣಿ ಹೊಡೆದವ, ತೆಗ್ಗುಗಳು ಬಿದ್ದವ, ರೋಡ್ಗಳು ಹೊಡೆದವ, ರೋಡ್ಗಳು ತೆಗ್ಗು ಬಿದ್ದವ. ಹೆಬ್ಬಾಳ ಮತ್ತು ಕಣಸೂರು, ಗೋಟೂರು ಅನ್ಕರ ನೀರನ್ನು ಮುಳುಗಡೆ ಆಗಿಬಿಟ್ಟವ. ನಾಗೂರಲ್ಲಿ ನೀರು ಉಕ್ಕಿದೆ. ಎಲ್ಲ ಊರುಗಳಲ್ಲಿ ನೀರು ಉಕ್ಕಿ ಬೆಳೆಗಳು ಹಾಳಾಗ್ಯಾವ, ಮನೆಗಳು ಬಿದ್ದವ. ಮನೆಗಳಲ್ಲಿರ್ತಕ್ಕಂಥ ಮನೆಗಳಲ್ಲಿ ನೀರು ಉಗ್ಗಿ ದವಸ ಧಾನ್ಯಗಳನ್ನು, ಜೋಳ, ಬ್ಯಾಳಿ, ಅಕ್ಕಿ, ಬಟ್ಟಿ, ಬರಿ ಎಲ್ಲವನ್ನು ಉಣ್ತಕ್ಕಂಥ ಅನ್ನ ಸತ್ಯಕ್ಕೆ ಇವತ್ತು ತೊಯ್ದು ನೀರಾಗೋಗಿದೆ, ಕೆಸರಾಗೋಗಿದೆ. ಹೊಲಗಳಂಕರ ಕೇಳಬಾರ್ದು, ಹಳ್ಳ ನಿಂತಂಗೆ ನೀರು ನಿಂತುಬಿಟ್ಟವ. ಹೀಗಾಗಿರೋದ್ರಿಂದ ಸರ್ಕಾರ ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತೇಳಿ ಬರೀ ಸುಳ್ಳು ಹೇಳ್ತಕ್ಕಂಥದ್ದೇನಿದೆ. ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಕೃಷಿ ಮಂತ್ರಿಗಳು ಸುಳ್ಳು ಹೇಳೋದನ್ನು ತಕ್ಷಣ ಮೊದಲು ಬಿಡ್ರಿ. ಫಸ್ಟ್ ರೈತರ ಸಂಕಷ್ಟ ಏನಂತೇಳಿ ಗಮನಿಸ್ರಿ. ಮೊದಲ ಕಲಬುರಗಿ ಜಿಲ್ಲಾ ಹಸಿ ಬರಗಾಲ ಅಂತ ಘೋಷಣೆ ಮಾಡಿರಿ. ರೈತರ ಸಾಲ ಮನ್ನಾ ಮಾಡಿರಿ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಕೂಡಿ ರೈತರ ಸಾಲ ಮನ್ನಾ ಮಾಡಿರಿ. ಪರಿಹಾರ ಕೊಡ್ತಕ್ಕಂಥದ್ದು ಯಾಕೆ ಡಿಲೇ ಮಾಡ್ತಾ ಇದ್ದೀರಿ? ನಿಮ್ಮ ಉದ್ದೇಶ ಏನಿದೆ? ರೈತರಿಗೆ ಪರಿಹಾರ ಕೊಡಬೇಕನ್ನೋದ, ಕೊಡಬಾರ್ದು ಅನ್ನೋದ? ಇಷ್ಟೆಲ್ಲ ಸಂಕಷ್ಟದಾಗಿದ್ದರೂ ಒಬ್ಬರೂ ಕೂಡ ಇವತ್ತು ಬರೀ ಮೊಸಳೆ ಕಣ್ಣೀರು ಹಾಕ್ತಕ್ಕಂಥ ಕೊಡೋದು ಇದು ಎಷ್ಟರ ಮಟ್ಟಿಗೆ ಸರಿ? ನಿಮ್ಮ ಮನಸ್ಸ, ನಿಮ್ಮ ಆತ್ಮಸಾಕ್ಷಿಯಾಗಾರ ಅವಲೋಕನ ಮಾಡ್ಕೊಡ್ರಿ ಒಂದು ಸರಿಯಾರ. ದಯವಿಟ್ಟು ಇಷ್ಟೆಲ್ಲ ಸಮಯ ಸಂಕಷ್ಟ ಇರುವಾಗ ತಕ್ಷಣ ಪರಿಹಾರ ಕೊಡಬೇಕು. ಹಸಿ ಬರಗಾಲ ಘೋಷಣೆ ಮಾಡಬೇಕು, ಸಾಲ ಮನ್ನಾ ಮಾಡಬೇಕು, ವಿಮೆ ಹಣ ಅನ್ಕರ ಬಿಡುಗಡೆ ಮಾಡ್ಲಿಕ್ಕೆ ಇನ್ನೂ ಎಷ್ಟು ದಿನ ಟೈಮ್ ತೊಗೋತೀರಿ ನೀವು? ಇವತ್ತು ಕೊಟ್ಟೇವೆ, ನಾಳೆ ಕೊಟ್ಟೇವೆ, ಮೂಗಿಗೆ ತುಪ್ಪದ ವಾಸನೆ ತೋರಿಸ್ತಕ್ಕಂಥದ್ದು ಮೊದಲು ಬಿಡ್ರಿ. ಹಣ ಅನ್ಕರ ರಿಲೀಸ್ ಮಾಡಿರಿ. ಮತ್ತು ಹಿಂಗಾರು ಬಿತ್ತನೆಗೆ ಸಂಬಂಧಪಟ್ಟಂಗೆ ಕಡ್ಲಿ ಬೀಜ, ಜೋಳದ ಬೀಜ, ಕುಸ್ಬಿ ಬೀಜ, ಶೇಂಗಾದ ಬೀಜ, ಗೋಧಿ ಬೀಜ ಇವೆಲ್ಲವನ್ನು ಕೂಡ ರಸಗೊಬ್ಬರ ಉಚಿತವಾಗಿ ಕೊಡಬೇಕು ಈ ವರ್ಷ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ತಕ್ಷಣ ಅದ್ರ ಬಗ್ಗೆ ಗಮನಿಸಬೇಕು ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾ ಇದ್ದೀನಿ. ಆಗ್ರಹಿಸಿ ಇವತ್ತು ರಟ್ಕಲ್ನಲ್ಲಿ ರಸ್ತಾ ರೋಕೋ ಚಳವಳಿ, ಎತ್ತಿನ ಗಾಡಿ, ಟ್ರ್ಯಾಕ್ಟ್ರು, ಇವತ್ತು ನೂರಾರು ಜನ ರೈತರನ್ನು ರೋಡ್ ಮೇಲಿದ್ದು ಧಾರಾಕಾರವಾಗಿ ಸುರಿತಕ್ಕಂಥ ಮಳೆಯಲ್ಲಿ ನಿಂತು ರಸ್ತಾ ರೋಕೋ ಚಳವಳಿ ಮಾಡಿ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿ.